ದೊಡ್ಡಬಳ್ಳಾಪುರ ತಾಲೂಕಿನ ನೇರಳೆಘಟ್ಟದ ನರಸಿಂಹಮೂರ್ತಿ ಕಳೆದ 20 ವರ್ಷಗಳಿಂದ ಬೇಸಾಯ ಮಾಡುತ್ತಿದ್ದಾರೆ. ಪ್ರಗತಿಪರ ಕೃಷಿ ಮಾಡುತ್ತಿರುವ ಅವರು ತಾಲೂಕಿನ ರೈತರಿಗೆ ಮಾದರಿಯಾಗಿದ್ದಾರೆ. ಸಾವಯವ ಕೃಷಿಯಲ್ಲಿ ತೊಡಗಿರುವ ಅವರು ಜನರಿಗೆ ಆರೋಗ್ಯಯುಕ್ತ ಆಹಾರ ಕೊಡುವ ದಿಟ್ಟಿನಲ್ಲಿ ಕೃಷಿ ಕಾಯಕ ಮಾಡುತ್ತಿದ್ದಾರೆ. ಮೊನ್ನೆ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆ ಮತ್ತು ಬಿರುಗಾಳಿ ಹೊಡೆತಕ್ಕೆ ಬಾಳೆ, ತೆಂಗು ಮತ್ತು ಅಡಿಕೆ ತೋಟಗಳು ನೆಲಕಚ್ಚಿವೆ. ಹಾಗೆಯೇ ನರಸಿಂಹಮೂರ್ತಿಯವರು 2 ಎಕರೆ ಪಾಲಿಹೌಸ್ ಹಾನಿಗೊಳಗಾಗಿದೆ. ಪಾಲಿಹೌಸ್ ಕವರ್ ಶೀಟ್ ಕವರ್ ಹರಿದು ಛಿದ್ರವಾಗಿದ್ದು, ಮುಂದಿನ ಬೆಳೆ ಇಡಲು ಹೊಸ ಕವರ್ ಶೀಟ್ ಅಳವಡಿಸಬೇಕಾಗಿದೆ. ಹೊಸ ಕವರ್ ಶೀಟ್ ಹಾಕಲು 15 ಲಕ್ಷದಷ್ಟು ಹಣ ಬೇಕಾಗಿದೆ. ಮಾಧ್ಯಮದವರೊಂದಿಗೆ ತಮ್ಮ ಕಷ್ಟ ಹಂಚಿಕೊಂಡ ರೈತ ನರಸಿಂಹಮೂರ್ತಿ, ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗ್ತಿಲ್ಲ. ಬ್ಯಾಂಕ್ನಲ್ಲಿ 30 ಲಕ್ಷ ಸಾಲ ಇದೆ. ಸಾಲದ ಹಣಕ್ಕೆ ಬಡ್ಡಿ ಕಟ್ಟಬೇಕು. ಇಂತಹ ಕಷ್ಟದ ಸ್ಥಿತಿಯಲ್ಲಿ ಬಿರುಗಾಳಿ ಹೊಡೆತಕ್ಕೆ ಪಾಲಿಹೌಸ್ ಕವರ್ ಶೀಟ್ ಹರಿದು ಛಿದ್ರವಾಗಿದೆ. ಜೂನ್ ತಿಂಗಳಲ್ಲಿ ಗುಲಾಬಿ ಬೆಳೆಯಲು ಸಿದ್ಧತೆ ನಡೆಸಿದ್ದೆ. ಆದರೆ ಪಾಲಿಹೌಸ್ ಹಾನಿಗೊಳಗಾಗಿರೋದ್ರಿಂದ ಗುಲಾಬಿ ಬೆಳೆಯಲು ಸಾಧ್ಯವಾಗದ ಪರಿಸ್ಥಿತಿ ಇದೆ ಎಂದರು. ಈ ಹಿಂದೆ ಸರ್ಕಾರ ಪಾಲಿಹೌಸ್ ಕವರ್ ಹಾನಿಯಾದರೆ ದುರಸ್ತಿಗೆ ಅನುದಾನ ನೀಡುತ್ತಿತ್ತು. ಸರ್ಕಾರ ದುರಸ್ತಿಗೆ ಕೊಡ್ತಿದ್ದ ಅನುದಾನ ನಿಲ್ಲಿಸಿದೆ. ಇದರಿಂದ ವಾಣಿಜ್ಯ ಬೆಳೆಗಾರರಿಗೆ ತೊಂದರೆಯಾಗಿದೆ. ಒಂದೆಡೆ ಸರ್ಕಾರ ರೈತರು ಅಭಿವೃದ್ಧಿಯಾಗಬೇಕು ಅಂತದೆ. ವಾಣಿಜ್ಯ ಬೆಳೆಗಳಿಂದ ಮಾತ್ರ ರೈತ ಅಭಿವೃದ್ಧಿ ಸಾಧ್ಯ. ಇದೇ ಸರ್ಕಾರ ಈಗ ಇಂತಹ ಯೋಜನೆಗಳನ್ನು ನಿಲ್ಲಿಸಿದ್ದಾರೆ. ರೈತ ಅಭಿವೃದ್ಧಿಯಾಗಲು ಸಾಧ್ಯವೇ? ಸರ್ಕಾರ ಪಾಲಿಹೌಸ್ ದುರಸ್ತಿ ಕೆಲಸಗಳಿಗೆ ಅನುದಾನ ನೀಡಬೇಕು ಅಂತ ಆಗ್ರಹಿಸಿದ್ರು. ಒಂದು 3 ಎಕರೆ ಪಾಲಿಹೌಸು ಹಸಿರು ಮನೆ ನಿರ್ಮಾಣ ಮಾಡಿದ್ದೀವಿ. ಪಾಲಿಹೌಸು ಮೊನ್ನೆ ಬಂದಂಥ ಬಿರುಗಾಳಿಗೆ 2 ಎಕರೆ ಪಾಲಿಹೌಸು ಸಂಪೂರ್ಣ ಪೇಪರ್ ಶೀಟ್ ಹೋಗ್ಬಿಟ್ಟಿದೆ. ಇವತ್ತು ಅದನ್ನು ಪೇಪರ್ನ ಒಡಿಸ್ಬೇಕು ಅಂದರೆ ಮಿನಿಮಮ್ 15 ಲಕ್ಷ ಬೇಕು. ಇವತ್ತು ನಾವು ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಾಯಿಲ್ಲ, ರೇಟ್ ಇಲ್ಲ, ಬ್ಯಾಂಕಲ್ಲಿ ಸಾಲಗಳು, ಒಂದು ಕಡೆ ಬಡ್ಡಿ ಕಟ್ಟೋಕ್ಕಾಗ್ತಾಯಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ಥರ ಆದಾಗ ಪ್ರಕೃತಿ ಇದು ಆಗಿದೆ. ಇವಾಗ ನಮಗೆ ಈ ಥರ ಭಾಳ ತೊಂದರೆಯಾಗಿದೆ. ಮತ್ತು ಏನಾಗಿದೆ ಅಂದರೆ, ಹಿಂದೆ ಈ ಒಂದು ಪೇಪರು ಪ್ಲಾಸ್ಟಿಕ್ ಹೋದರೆ ತೋಟಗಾರಿಕೆ ಇಲಾಖೆಯಲ್ಲಿ ಕೊಡ್ತಾಯಿದ್ರು. ಏನು ರೈತರುಗಳಿಗೆ ಒಂದು ಅನುದಾನ ಕೊಟ್ಟು ಅದನ್ನು ರಿಪೇರಿ ಮಾಡೋದಕ್ಕೆ ಕೊಡ್ತಾಯಿದ್ರು. ಅಂಥ ಒಂದು ಯೋಜನೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ರೈತರಿಗೆ ಭಾಳ ತೊಂದರೆಯಾಗಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.